ಧರ್ಮಸ್ಥಳ ಹೆಣ ಹೂಳಲು ಹೇಳುತ್ತಿದ್ದ ವ್ಯಕ್ತಿಗಳ ಹೆಸರು ಬಹಿರಂಗಪಡಿಸಿದ ಚಿನ್ನಯ್ಯ. ಈ ವಿಡಿಯೋದಲ್ಲಿ ಚಿನ್ನಯ್ಯ ತನ್ನ ಆರೋಪಗಳೇನು, ಎಷ್ಟು ಹೆಣ ಹೂತಿದ್ದ ಹಾಗೂ ಹೆಣ ಹೂಳಲು ಹೇಳುತ್ತಿದ್ದವರು ಯಾರು ಎಂಬ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾನೆ. ಇನ್ನು ಮಾಹಿತಿ ಕೇಂದ್ರದಿಂದ ತನಗೆ ಹೆಣ ಹೂಳಲು ಸೂಚನೆ ಬರುತ್ತಿತ್ತು ಎಂದು ಆರೋಪಿಸಿರುವ ಚಿನ್ನಯ್ಯ ಹೆಣ ಹೂಳು ಎಂದು ಹೇಳುತ್ತಿದ್ದ ವ್ಯಕ್ತಿಗಳ ಹೆಸರನ್ನು ಈ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾನೆ. ತಮ್ಮ ಮೇಲ್ವಿಚಾರಕ ಪ್ರಶಾಂತ್ ಎಂಬುವರು ಹೆಣ ಹೂಳುವಂತೆ ಹೇಳುತ್ತಿದ್ದರು. ಅಲ್ಲದೆ ಯೋಗೇಶ್, ಪೂವಪ್ಪ ಹಾಗೂ ಪುಷ್ಪರಾಜ್ ಎಂಬುವರು ಸಹ ಹೆಣ ಹೂಳಲು ಹೇಳುತ್ತಿದ್ದರು ಎಂದಿದ್ದಾನೆ. ಇನ್ನು ಈ ನಾಲ್ವರು ಮಾತ್ರವಲ್ಲದೆ ಇನ್ನೂ ಹಲವಾರು ಮಂದಿ ಹೆಣ ಹೂಳಲು ಸೂಚಿಸುತ್ತಿದ್ದರು. ಆದರೆ ಅವರೆಲ್ಲರ ಹೆಸರು ತನಗೆ ಈಗ ನೆನಪಿಲ್ಲ ಎಂದು ಚಿನ್ನಯ್ಯ ತಿಳಿಸಿದ್ದಾನೆ. ಇವರೆಲ್ಲ 5 ವರ್ಷಗಳಿಗೊಮ್ಮೆ ಬದಲಾಗುತ್ತಿದ್ದರು ಎಂದ ಚಿನ್ನಯ್ಯ ಪೊಲೀಸರ ಸಮ್ಮುಖದಲ್ಲೇ ಹೂತು ಹಾಕುತ್ತಿದ್ದೆ ಎಂದು ಹೇಳಿಕೊಂಡಿದ್ದಾನೆ. ಗಂಡನಿಗೆ ಲಿವರ್ ನೀಡಿದ ಹೆಂಡತಿ ಅಂಗಾಂಗ ಕಸಿ ಬಳಿಕ ಇಬ್ಬರು ಸಾವು, ಆಸ್ಪತ್ರೆಗೆ ನೋಟಿಸ್. ಗಂಡನಿಗೆ ಲಿವರ್ ನೀಡಿದ ಹೆಂಡತಿ ಹಾಗೂ ಲಿವರ್ ಪಡೆದು ಲಿವರ್ ಕಸಿಗೆ ಒಳಗಾದ ಗಂಡ ಇಬ್ಬರು ಸಾವನ್ನಪ್ಪಿದ ಆಘಾತಕಾರಿ ಘಟನೆ ಮಹಾರಾಷ್ಟ್ರದ ಪುಣೆಯ ಆಸ್ಪತ್ರೆಯೊಂದರಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈ ದಂಪತಿಗೆ ಶಸ್ತ್ರಚಿಕಿತ್ಸೆ ನಡೆಸಿದ ಪುಣೆಯ ಖಾಸಗಿ ಆಸ್ಪತ್ರೆಗೆ ಮಹಾರಾಷ್ಟ್ರದ ಆರೋಗ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಆಗಸ್ಟ್ 15ರಂದು ಪುಣೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈ ದಂಪತಿಗೆ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಮೃತ ದಂಪತಿಯನ್ನು ಪತಿ ಬಾಪು ಕೋಪರ್ ಹಾಗೂ ಅವರ ಪತ್ನಿ ಕಾಮಿನಿ ಎಂದು ಗುರುತಿಸಲಾಗಿದೆ. ಕಾಮಿನಿಯವರು ತಮ್ಮ ಪತಿಗೆ ತಮ್ಮ ಲಿವರ್ನ ಒಂದು ಭಾಗವನ್ನು ದಾನ ಮಾಡಿದ್ದರು. ಆಗಸ್ಟ್ 15ರಂದು ಪುಣೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಆದರೆ ಶಸ್ತ್ರಚಿಕಿತ್ಸೆಯ ನಂತರ ಇಬ್ಬರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಆರೋಗ್ಯ ಇಲಾಖೆ ಆಸ್ಪತ್ರೆಗೆ ಈ ಬಗ್ಗೆ ವರದಿ ನೀಡುವಂತೆ ನೋಟಿಸ್ ಜಾರಿ ಮಾಡಿದೆ. ಬುರುಡೆ ಎ ಪ್ಲಾನ್ ಉಲ್ಟಾ ಹೋರಾಟದ ದಿಕ್ಕು ಬದಲಿಸಿದ ತಿಮರೋಡಿ ಟೀಮ್ ಸೌಜನ್ಯ ಕೇಸ್ ಮತ್ತೆ ಮುನ್ನೆಲೆಗೆ, ಜಾಮೀನಿನ ಮೇಲೆ ಹೊರಬಂದ ತಿಮರೋಡಿ ಹೊಸ ಹೋರಾಟದ ಅಸ್ತ್ರ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಬಂಧನಕ್ಕೊಳಗಾಗಿದ್ದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಬುರುಡೆ ಪ್ರಕರಣದ ವಿವಾದದಿಂದ ಅಂತರ ಕಾಯ್ದುಕೊಳ್ಳಲು ಅವರ ತಂಡ ನಿರ್ಧರಿಸಿದೆ ಎನ್ನಲಾಗಿದೆ. ಈ ಪ್ರಕರಣವು ತನಿಖೆಯ ದಿಕ್ಕು ತಪ್ಪಿಸುವ ಯತ್ನ ಮತ್ತು ಸಾರ್ವಜನಿಕರ ದೃಷ್ಟಿಯಲ್ಲಿ ತಮ್ಮ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದೆ ಎಂದು ಅರಿತ ತಿಮರೋಡಿ ಬಳಗ ತಮ್ಮ ಹೋರಾಟದ ಮೂಲ ಅಸ್ತ್ರವಾದ ಸೌಜನ್ಯ ಪ್ರಕರಣವನ್ನೇ ಮತ್ತೆ ಕೈಗೆತ್ತಿಕೊಳ್ಳಲು ನಿರ್ಧರಿಸಿದೆ. ಸೌಜನ್ಯ ಹೋರಾಟಕ್ಕೆ ಮರುಜೀವ, ನಂಬಿಕೆ ಉಳಿಸಿಕೊಳ್ಳುವ ಯತ್ನ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ರಾಜ್ಯವ್ಯಾಪಿ ಬೆಂಬಲವನ್ನು ತಂದುಕೊಟ್ಟಿದ್ದು ಸೌಜನ್ಯ ಪ್ರಕರಣದ ಹೋರಾಟ. ಇದೇ ಹೋರಾಟವನ್ನು ಮುಂದುವರಿಸುವ ಮೂಲಕ ತಮ್ಮ ಮೇಲಿನ ನಂಬಿಕೆಯನ್ನು ಪುನಃ ಗಳಿಸಲು ಮತ್ತು ಧರ್ಮಸ್ಥಳದ ಸುತ್ತಲಿನ ತಮ್ಮ ಹೋರಾಟವನ್ನು ಜೀವಂತವಾಗಿರಿಸಲು ಅವರು ಯೋಜಿಸಿದ್ದಾರೆ. ಸಮೀರ್ಗೆ 45 ಪ್ರಶ್ನೆಗಳ ಬಾಣ. ಪೊಲೀಸ್ ವಿಚಾರಣೆಗೆ ನಲುಗಿದ ಯೂಟ್ಯೂಬರ್ ದೊಂಬಿ ಮಾಡುವ ಉದ್ದೇಶದಿಂದ ವಿಡಿಯೋ ಮಾಡಿದ ಆರೋಪದಲ್ಲಿ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಶುಕ್ರವಾರ ಸಮೀರ್ ಬಂಧನಕ್ಕೆ ಮುಂದಾಗಿದ್ದರು. ಆದರೆ ನಿರೀಕ್ಷಣಾ ಜಾಮೀನು ಪಡೆದಿದ್ದ ಸಮೀರ್ ಅಜ್ಞಾತವಾಗಿದ್ದನು. ಹೀಗಾಗಿ ಪೊಲೀಸರು ಶನಿವಾರ ಆತನ ಬೆಂಗಳೂರು ಹಾಗೂ ಬಳ್ಳಾರಿ ನಿವಾಸಕ್ಕೆ ತೆರಳಿ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಬಂದಿದ್ದರು. ಹೀಗಾಗಿ ಇಂದು 24 ಸಮೀರ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದನು. 3 ವಕೀಲರ ಸಮೇತ ದಾಖಲೆ ಹಿಡಿದು ವಿಚಾರಣೆಗೆ ಬಂದಿದ್ದನು. ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ಸಮೀರ್ ಎಂಡಿಯನ್ನ ವಿಚಾರಣೆಗೆ ಒಳಪಡಿಸಿದರು. ಧರ್ಮಸ್ಥಳ ಬಗ್ಗೆ ಮಾಡಿದ್ದ ವಿಡಿಯೋ ಮೇಕಿಂಗ್ಗೆ ಸಹಕಾರ ಕೊಟ್ಟಿದ್ಯಾರು? ಆರೋಪಕ್ಕೆ ಸಾಕ್ಷಿ ಇದೆಯಾ ಸೇರಿದಂತೆ ಚಿನ್ನಯ್ಯನ ಲಿಂಕ್ ಬಗ್ಗೆಯೂ ಪ್ರಶ್ನೆಗಳನ್ನು ಕೇಳಿದರು. 3 ಬಾರಿ ಸ್ಕ್ರಿಪ್ಟ್ ಓದಿಸಿ ವಾಯ್ಸ್ ರೆಕಾರ್ಡ್. 16 ಪ್ರಶ್ನೆ ಕೇಳಿದ ಪೊಲೀಸರು ಆತನಿಂದಲೇ ವಾಯ್ಸ್ ಓವರ್ ಕೊಡಲು ಹೇಳಿದರು. ವಿಡಿಯೋದ ಒಂದೇ ಸ್ಕ್ರಿಪ್ಟ್ ಅನ್ನು 3 ಬಾರಿ ಓದಿಸಿ ಧ್ವನಿ ಸಂಗ್ರಹ ಮಾಡಿಕೊಂಡ ಪೊಲೀಸರು ಅದನ್ನು ಎಫ್ಎಸ್ಎಲ್ಗೆ ಕಳಿಸಲಿದ್ದಾರೆ. ಹೀಗೆ ಬೆಳಗಿನಿಂದ ಸಂಜೆವರೆಗೂ ವಿಚಾರಣೆ ನಡೆಸಿದ ಪೊಲೀಸರು ನಾಳೆ 25 ಮತ್ತೆ ಬರಬೇಕು ಅಂತ ಹೇಳಿ ಸಮೀರ್ನನ್ನು ವಾಪಸ್ ಕಳಿಸಿದ್ದಾರೆ. ಯೂಟ್ಯೂಬರ್ ಸಮೀರ್ ವಿಚಾರಣೆ ತೀವ್ರ. ಹಣಕಾಸು ಮೂಲದ ಮಾಹಿತಿ ಪಡೆದ ಎಸ್ಐಟಿ ಅಧಿಕಾರಿಗಳು ದೂತ ಸಮೀರ್ ಎಂಟಿಗೆ ಹಣಕಾಸು ಮೂಲದ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ದೂತ ಚಾನೆಲ್ ಮೂಲಕ ಸೌಜನ್ಯ ಪ್ರಕರಣದ ಪ್ರಚಾರ ಮತ್ತು ವೀಕ್ಷಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡಿದ್ದ ಸಮೀರ್ ಅತ್ಯಾಧುನಿಕ ಮತ್ತು ದುಬಾರಿ ಎನ್ನಬಹುದಾದ ವ್ಯವಸ್ಥೆಯ ಸ್ಟುಡಿಯೋ ರೂಪಿಸಿಕೊಂಡಿದ್ದ. ಗೂಗಲ್ ಆಡ್ಸೆನ್ಸ್ ಮೂಲಕ ಆತನಿಗೆ ಬರುವ ಆದಾಯ ಮತ್ತು ಆತನ ಖರ್ಚು ವೆಚ್ಚ ತಾಳೆಯಾಗುತ್ತಿಲ್ಲ ಎಂದು ಗುಮಾನಿ ವ್ಯಕ್ತಪಡಿಸಿರುವ ಅಧಿಕಾರಿಗಳು ಆತನ ಹಣಕಾಸಿನ ಬಾಹ್ಯ ಮೂಲಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ನಂಬಲರ್ಹ ಮೂಲಗಳು ತಿಳಿಸಿವೆ. ಭಾನುವಾರ ಸಂಜೆಯ ವೇಳೆಗೆ ಎಸ್ಐಟಿ ವಿಚಾರಣೆ ಮುಗಿಯಲಿದೆಯೋ ಅಥವಾ ಮುಂದುವರಿಯಲಿದೆಯೋ ತಿಳಿಯಲಿದೆ. ಪೂಜೆ ಇದ್ದ ಕಾರಣ ಪೀರಿಯಡ್ಸ್ ಮುಂದೂಡುವ ಮಾತ್ರೆ ತೆಗೆದುಕೊಂಡ 18 ವರ್ಷದ ವಿದ್ಯಾರ್ಥಿನಿ ಸಾವು. 18 ವರ್ಷದ ಹುಡುಗಿಯೊಬ್ಬಳು ಪೂಜೆ ಇದ್ದ ಕಾರಣ ಮುಟ್ಟನ್ನು ನಿಲ್ಲಿಸಲು ಕೆಲವು ಹಾರ್ಮೋನುಗಳ ಮಾತ್ರೆಗಳನ್ನು ತೆಗೆದುಕೊಂಡಳು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಕೆಲವೇ ಗಂಟೆಗಳಲ್ಲಿ ಅವಳ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ಪರೀಕ್ಷೆಯ ನಂತರ ಅವಳಿಗೆ ಡೀಪ್ ವೇನ್ ಥ್ರಂಬೋಸಿಸ್ ಆಗಿರುವುದು ಪತ್ತೆಯಾಗಿದೆ.
ಕೊನೆಗೆ ಆಕೆ ಸಾವನ್ನಪ್ಪಿದ್ದಳು ಎಂದು ವೈದ್ಯರು ಹೇಳಿದ್ದಾರೆ. ರಾಷ್ಟ್ರೀಯ ವೈದ್ಯಕೀಯ ವರದಿಗಳ ಪ್ರಕಾರ ಪೀರಿಯಡ್ಸ್ ಲೇಟ್ ಆಗಲೆಂದು ಅಥವಾ ಬೇಗ ಆಗಲೆಂದು ಮಾತ್ರೆ ತೆಗೆದುಕೊಳ್ಳುವುದು ಯಾವಾಗಲೂ ತಪ್ಪಲ್ಲ. ಕೆಲವೊಮ್ಮೆ ಇದು ಅಗತ್ಯವಾಗಬಹುದು. ಉದಾಹರಣೆಗೆ, ತೀವ್ರವಾದ ಮುಟ್ಟಿನ ನೋವು, ಎಂಡೋಮೆಟ್ರಿಯೋಸಿಸ್ನಂತಹ ವೈದ್ಯಕೀಯ ಸಮಸ್ಯೆ ಇರುವಾಗ. ಆದರೆ ಇದಕ್ಕಾಗಿ ಸರಿಯಾದ ಮಾಹಿತಿ, ವೈದ್ಯರ ಮಾರ್ಗದರ್ಶನ ಮತ್ತು ನಿಯಮಿತ ಮೇಲ್ವಿಚಾರಣೆ ಅಗತ್ಯ. ಮುಟ್ಟನ್ನು ನಿಲ್ಲಿಸುವ ಔಷಧಿಗಳನ್ನು ಅಸ್ವಾಭಾವಿಕ ಅಥವಾ ಅಪಾಯಕಾರಿಯೇ ಎಂದು ಪರಿಗಣಿಸುವುದು ಸಹ ತಪ್ಪು ಎಂದು ತಜ್ಞರು ಹೇಳುತ್ತಾರೆ. ಆದರೆ ನಮ್ಮ ಅನುಕೂಲಕ್ಕಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವುಗಳನ್ನು ಪದೇ ಪದೇ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಖಂಡಿತ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ. ಸ್ಯಾಂಡಲ್ವುಡ್ ಹಿರಿಯ ಪೋಷಕ ನಟ ಮಂಗಳೂರು ದಿನೇಶ್ ಇನ್ನಿಲ್ಲ. ಸ್ಯಾಂಡಲ್ವುಡ್ ಹಿರಿಯ ಪೋಷಕ ನಟ ಮಂಗಳೂರು ದಿನೇಶ್ ವಿಧಿವಶರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಮನೆಯಲ್ಲಿ ಅವರು ವಿಧಿವಶರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕೆಜಿಎಫ್, ರಿಕ್ಕಿ, ಹರಿಕತೆ ಅಲ್ಲ ಗಿರಿಕತೆ, ಉಳಿದವರು ಕಂಡಂತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ನಟರಾಗಿ ಅವರು ನಟಿಸಿದ್ದರು. ಇಂದು ಬೆಳಗಿನ ಜಾವ ಅವರು ನಿಧನರಾಗಿದ್ದು, ಅವರ ನಿಧನಕ್ಕೆ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. 31ನೇ ದಿನ ಕೂಡ ಕೋಟ್ಯಂತರ ರೂಪಾಯಿ ಕಲೆಕ್ಷನ್ ಮಾಡಿದ ಸೋ ಫ್ರಮ್ ಸೋ ಪ್ರತಿ ವೀಕೆಂಡ್ನಲ್ಲೂ ಈ ಸಿನಿಮಾವನ್ನು ಜನರು ಮುಗಿಬಿದ್ದು ನೋಡುತ್ತಿದ್ದಾರೆ. ವರದಿ ಪ್ರಕಾರ 30ನೇ ದಿನ ಸೋ ಫ್ರಮ್ ಸೋ ಸಿನಿಮಾಗೆ 1.47 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. 31ನೇ ದಿನ 1.75 ಕೋಟಿ ರೂಪಾಯಿ ಗಳಿಸಿದೆ. ಸೋ ಫ್ರಮ್ ಸೋ ಸಿನಿಮಾದ ಸಾಧನೆ ಸಣ್ಣದಲ್ಲ. ಜುಲೈ 25ರಂದು ಬಿಡುಗಡೆ ಆದ ಈ ಸಿನಿಮಾಗೆ ಜನರಿಂದ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿತು. ವಿಶ್ವಾದ್ಯಂತ ಈ ಸಿನಿಮಾ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈ ಚಿತ್ರ ತೆರೆ ಕಂಡ ನಂತರ ಹಲವು ಬಿಗ್ ಬಜೆಟ್ ಸಿನಿಮಾಗಳು ಬಿಡುಗಡೆ ಆದವು. ಅವುಗಳಿಗೂ ಪೈಪೋಟಿ ನೀಡಿ ಸೋ ಫ್ರಮ್ ಸೋ ಸಿನಿಮಾ ಮುನ್ನುಗ್ಗುತ್ತಿದೆ. 31 ದಿನಕ್ಕೆ ಭಾರತದಲ್ಲಿ ಈ ಸಿನಿಮಾದ ಒಟ್ಟು ಕಲೆಕ್ಷನ್ 85.32 ಕೋಟಿ ರೂಪಾಯಿ ಆಗಿದೆ. ವಿದೇಶದ ಗಳಿಕೆಯೂ ಸೇರಿದರೆ 113.37 ಕೋಟಿ ರೂಪಾಯಿ ಆಗಲಿದೆ. ರಾಧಿಕಾಗೆ ನಾನು ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ದೇನೆ. ಯಶ್ ತಾಯಿಯ ಮತ್ತೊಂದು ವಿಡಿಯೋ ವೈರಲ್. ಯಶ್ಗೆ ಸಿನಿಮಾ ಮಾಡೋಕೆ 2,000 ಕೋಟಿ ಬಜೆಟ್ ಬೇಕು, ನಂದು ಕಂಪ್ಯೂಟರ್ ಮೈಂಡ್ ಎಂಬ ಹೇಳಿಕೆಗಳನ್ನು ನೀಡಿ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದ್ದ ಪುಷ್ಪಾ ಅವರು ದೀಪಿಕಾ ದಾಸ್ ಏನು ಸಾಧನೆ ಮಾಡಿದ್ದಾಳೆ ಎಂದು ನಾಲಿಗೆ ಹರಿಬಿಟ್ಟಿದ್ದರು. ಇದೀಗ ಅಂತಹದ್ದೇ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು, ರಾಧಿಕಾಗೆ ಕೆಜಿಗಟ್ಟಲೆ ಚಿನ್ನ ಕೊಡಿಸಿದ್ದೀನಿ, ಅದನ್ನು ತರೋಕೆ ಯಶ್ ಬರಲಿಲ್ಲ, ನಾನು ಹಾಗೂ ರಾಧಿಕಾ ತಾಯಿ ಇಬ್ಬರೇ ಹೋಗಿದ್ದೆವು ಎಂದು ಹೇಳಿಕೊಂಡಿದ್ದಾರೆ. ಈ ವಿಡಿಯೋಗೆ ದುರಹಂಕಾರದ ಮಾತುಗಳು, ಕೆಜಿಎಫ್ ಕಥೆಯಂತಿದೆ ಎಂದು ನೆಟ್ಟಿಗರು ಪುಷ್ಪ ಕಾಲೆಳೆದಿದ್ದಾರೆ. ಅಪಾರ್ಟ್ಮೆಂಟ್ನ ಲಿಫ್ಟ್ ಒಳಗೆ ಸಿಲುಕಿ 5 ವರ್ಷದ ಬಾಲಕ ಸಾವು. ತಾಯಿ ಮನೆಗೆ ಬೀಗ ಹಾಕುತ್ತಿರುವಾಗ ಬಾಲಕ ಲಿಫ್ಟ್ ಒಳಗೆ ಪ್ರವೇಶಿಸಿದ್ದ. ಆ ಸಮಯದಲ್ಲಿ ಲಿಫ್ಟ್ ಸ್ಟಾರ್ಟ್ ಆಗಿ ಬಾಲಕ ಅದರಲ್ಲಿ ಸಿಲುಕಿಕೊಂಡಿದ್ದ. ತಾಯಿ ಕೂಡ ಲಿಫ್ಟ್ನಲ್ಲಿ ಅವರನ್ನು ಹಿಂಬಾಲಿಸುತ್ತಿದ್ದರು. ಆದರೆ ಬಾಲಕ ಮೊದಲು ಒಳಗೆ ಪ್ರವೇಶಿಸಿದ್ದ ಕೂಡಲೇ ಲಿಫ್ಟ್ ಸ್ಟಾರ್ಟ್ ಆಗಿತ್ತು. ಘಟನೆಯ ಸಮಯದಲ್ಲಿ ಲಿಫ್ಟ್ 2ನೇ ಮಹಡಿಯಿಂದ ಕೆಳಗೆ ಇಳಿಯುತ್ತಿತ್ತು ಮತ್ತು ಬಾಲಕನ ದೇಹದ ಒಂದು ಭಾಗ ಲಿಫ್ಟ್ನಲ್ಲಿ ಸಿಲುಕಿಕೊಂಡಿತ್ತು. ಘಟನೆಯ ನಂತರ ತಕ್ಷಣವೇ ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಲಾಯಿತು. 1 ಗಂಟೆ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಟ್ಟರ್ ಯಂತ್ರದ ಮೂಲಕ ಲಿಫ್ಟ್ ಅನ್ನು ಮುರಿದು ಬಾಲಕನನ್ನು ಹೊರತೆಗೆದರು.